ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೋಕೇಶ್ ಕನ್ನಡ ಚಾನಲ್. ಇವತ್ತು ನಾವು ಎಚ್ ಆರ್ ಎಮ್ ಎಸ್ನಲ್ಲಿ ಕಮ್ಯುಟೆಡ್ ಲೀವ್ ಆಗಿರ್ಬೋದು ಅಥವಾ ಅರ್ನಿಂಗ್ ಲೀವ್ ಆಗಿರ್ಬೋದು, ಅದನ್ನು ನಾನು ಲೀವ್ ಅಂತೇಳಿ ಯುಟಿಲೈಸ್ ಮಾಡಿಕೊಂಡಾಗ ಎಚ್ ಆರ್ ಎಮ್ ಎಸ್ನಲ್ಲಿ ಯಾವ ರೀತಿ ಡೆಬಿಟ್ ಮಾಡಬೇಕನ್ನೋ ನೋಡೋಣ. ಸೊ ಮೊದಲನೇದಾಗಿ ಎಚ್ ಆರ್ ಎಮ್ ಎಸ್ ಯೂಸರ್ ನೇಮ್ ಪಾಸ್ವರ್ಡ್ ಆದ ತಕ್ಷಣ ಎಚ್ ಆರ್ ಎಮ್ ಎಸ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಒನ್ಸ್ ಈ ರೀತಿ ಹೋಮ್ ಪೇಜ್ ಓಪನ್ ಆದ ತಕ್ಷಣ ಇಷ್ಟೆಲ್ಲ ಆಪ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸರ್ವಿಸ್ ರಿಜಿಸ್ಟರ್ ಅಂತಿದೆ ನೋಡಿ. ಸರ್ವಿಸ್ ರಿಜಿಸ್ಟರ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಷ್ಟು ಆಪ್ಷನ್ಸ್ ಬರುತ್ತೆ. ಈ ಆಪ್ಷನ್ನಲ್ಲಿ ಲೀವ್ ಅಂತ ಆಪ್ಷನ್ ಇದೆ ನೋಡಿ. ಇಲ್ಲಿ ಲೀವ್ ಆಪ್ಷನ್ ಮೇಲೆ ತಿರ್ಗಾ 4-5 ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಲೀವ್ ಡೀಟೇಲ್ಸ್ ಅಂತಿದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಲೀವ್ ಡೀಟೇಲ್ಸ್ ಅಂತ ಇದ್ದಾಗ ಇನ್ನೊಂದು ಸಬ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಆ ಎಂಪ್ಲಾಯ್ ಅಂದರೆ ಯಾವ ಎಂಪ್ಲಾಯ್ದು ನೀವು KJD ನಂಬರನ್ನು ಎಂಟ್ರಿ ಮಾಡಿ, ಅಂದರೆ ಯಾವ ಎಂಪ್ಲಾಯ್ದು ಕಮ್ಯುಟೆಡ್ ಲೀವ್ ಆಗಿರ್ಬೋದು ಅಥವಾ ಅರ್ನಿಂಗ್ ಲೀವನ್ನು ನೀವು ತೊಗೊಂಡಿದ್ದರೆ ಅದನ್ನು ನಾವು ಡೆಬಿಟ್ ಮಾಡಬೇಕಾದ್ರೆ ಆ ಎಂಪ್ಲಾಯ್ KJD ನಂಬರ್ನ ಎಂಟ್ರಿ ಮಾಡಿ. ಒನ್ಸ್ ಎಂಪ್ಲಾಯ್ KJD ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಆ ಎಂಪ್ಲಾಯ್ದು ಡೀಟೇಲ್ಸ್ ಬರುತ್ತೆ. ಸೊ ಗೆಟ್ ಅಂತ ಕೊಟ್ಟಾಗ ಆ ಎಂಪ್ಲಾಯ್ ನೇಮ್ ಏನಿದೆ, ಡೇಟ್ ಆಫ್ ಜಾಯ್ನಿಂಗ್ ಏನು ಬರುತ್ತೆ. ಇಲ್ಲಿ ಲೀವ್ ಟೈಪ್ ಅಂತಿದೆ, ಅಂದರೆ ಸಾಕಷ್ಟು ಲೀವ್ಗಳು ಒಂದು ಸರ್ಕಾರಿ ನೌಕರನಿಗೆ ಸಿಗ್ತಾ ಇರುತ್ತೆ. ಅದರಲ್ಲಿ ನಾವು ಯಾವುದು ಯುಟಿಲೈಸ್ ಮಾಡ್ತಾ ಇದ್ದೀವಿ ಅನ್ನೋದು ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಮೆಟರ್ನಿಟಿ ಲೀವ್ ಇರ್ಬೋದು, ಪೆಟರ್ನಿಟಿ ಲೀವ್ ಇರ್ಬೋದು, ಅರ್ನ್ ಲೀವ್ ಇರ್ಬೋದು, ಕಮ್ಯುಟೆಡ್ ಲೀವ್ ಇರ್ಬೋದು. ಸೊ ಮೆಟರ್ನಿಟಿ ಲೀವ್ ಬಂದುಬಿಟ್ಟು ಡೆಲಿವರಿಗೆ ಅಂತ ಹೋಗಿದರೆ ಓನ್ಲಿ ಫಾರ್ ಲೇಡೀಸ್ ಎಂಪ್ಲಾಯ್ಗಿದೆ. ಪೆಟರ್ನಿಟಿ ಲೀವ್ ಬಂದುಬಿಟ್ಟು ಅಂದರೆ ಜೆಂಟ್ಸ್ ಎಂಪ್ಲಾಯ್ಗೆ ಅವ್ರ ವೈಫ್ ಡೆಲಿವರಿ ಆದ ತಕ್ಷಣ 15 ದಿವಸ ತನಕ ತೊಗೋಬೇಕಂತ ಪೆಟರ್ನಿಟಿ ಲೀವ್ ಇದೆ. ಆ ಲೀವ್ ಬೇಕಾದರೆ ಆ ಲೀವ್ ಸೆಲೆಕ್ಟ್ ಮಾಡಿ. ಅರ್ನ್ ಲೀವ್ ಅಂತ ಬರುತ್ತೆ. ಎನ್ಕೇಶ್ಮೆಂಟು ಬೇರೆ ಆಗುತ್ತೆ. ಎನ್ಕೇಶ್ಮೆಂಟ್ ಈಸ್ ನಥಿಂಗ್ ಬಟ್ ಆ ಎನ್ಕೇಶ್ಮೆಂಟ್ ಅಮೌಂಟನ್ನು ನಾವು ತೊಗೊಂಡಿರ್ತೀವಿ, ಆಟೋಮೆಟಿಕ್ಕಾಗಿ ಡೆಬಿಟ್ ಆಗುತ್ತೆ. ಬಟ್ ಏನಾದರೂ ಲೀವ್ ಅಂತೇಳಿ ನಾವು ಅಪ್ಲೈ ಮಾಡಿ ತೊಗೊಂಡಾಗ ಅರ್ನ್ ಲೀವ್ ಅಂತ ತಗೋತೀವಿ. ಸೊ ಈ ಎಂಪ್ಲಾಯ್ ಏನು ಮಾಡಿದ್ದಾರೆ, ಕಮ್ಯುಟೆಡ್ ಲೀವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಏನು ಮಾಡ್ತೀನಿ ಇಲ್ಲಿ ಅಂದರೆ ಕಮ್ಯುಟೆಡ್ ಲೀವ್ ಅಂತ ಅಥವಾ ಹಾಫ್ ಪೇ ಲೀವ್ ಅಂತಿದೆ, ಹಾಫ್ ಪೇ ಲೀವ್ ಅಂತ ತೊಗೋತೀನಿ. ಒನ್ಸ್ ಹಾಫ್ ಪೇ ಲೀವ್ ಅಂತ ತೊಗೊಂಡಾಗ ಆ ಎಂಪ್ಲಾಯ್ನಲ್ಲಿ ಅಂದರೆ ಎಚ್ ಆರ್ ಎಮ್ ಎಸ್ನಲ್ಲಿ ಆಲ್ರೆಡಿ ಅಪ್ಡೇಟೆಡ್ ಇದ್ದರೆ ಕರೆಕ್ಟಾಗಿ ಬ್ಯಾಲೆನ್ಸ್ ತೋರಿಸುತ್ತೆ, ಎಷ್ಟು ಲೀವು ಅವ್ರ ಕಡೆ ಇದೆ ಅಂಥೇಳಿ. ಈ ಎಂಪ್ಲಾಯ್ ಕಡೆ 10 ಲೀವ್ ಅಂತ ತೋರಿಸ್ತಾ ಇದೆ. ಹಾಗಾಗಿ ಆ 10 ಲೀವನ್ನು ನಾನು ತೊಗೋತಾ ಇದ್ದೀನಿ. ತೊಗೊಂಡ್ಬಿಟ್ಟು ಆ ಎಂಪ್ಲಾಯ್ ಎಷ್ಟು ದಿನ ಅಪ್ಲೈ ಮಾಡಿದ್ದಾರೆ, ಅಂದರೆ ಯಾವ ಡೇಟಿಗೆ ಕಮ್ಯುಟೆಡ್ ಲೀವನ್ನು ಅಪ್ಲೈ ಮಾಡಿದ್ದಾರೆ ಅನ್ನೋದು ನಾನು ತೊಗೋತಾ ಇದ್ದೀನಿ. ಸೇ ಫಾರ್ ಎಕ್ಸಾಂಪಲ್ ಅವ್ರು 3ನೇ ತಾರೀಕು ಅಪ್ಲೈ ಮಾಡಿದರೆ 3ನೇ ತಾರೀಕು ಅಂತ ಕೊಡ್ತಾ ಇದ್ದೀನಿ. ಸ್ಯಾಂಕ್ಷನ್ ಡೇಟ್ ಅಂತ ಬರುತ್ತೆ, ಅಂದರೆ ಯಾವ ಡೇಟಿಗೆ ಸ್ಯಾಂಕ್ಷನ್ ನೀವು ಆಫೀಸ್ನವ್ರು ಮಾಡಿದ್ದಾರೆ ಅನ್ನೋದು. ಸ್ಯಾಂಕ್ಷನ್ ನಂಬರ್ ಬರುತ್ತೆ, ಅಂದರೆ ನಿಮ್ಮ ಕಡೆ ESTನವರು ಒಂದು ಆರ್ಡ್ರನ್ನು ಹಾಕಿರ್ತಾರೆ, ಆ ಪರ್ಟಿಕ್ಯುಲರ್ ಒಂದು ನೇಮನ್ನು ಕೊಟ್ಟಿರ್ತಾರೆ, ಆ ಫೈಲ್ಗೆ ನೇಮನ್ನು ಕೊಟ್ಟಿರ್ತಾರೆ. ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಲೀವ್ ಫ್ರಮ್ ಡೇಟ್ ಅಂದರೆ ಯಾವ ಡೇಟಿಂದ ಯಾವ ಡ್ಯೂಟಿಗೆ ಅವ್ರು ತೊಗೋತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ 3ನೇ ತಾರೀಕಿಂದ ಅಪ್ಲೈ ಮಾಡಿದ್ದಾರೆ ಅಂದರೆ 3ನೇ ತಾರೀಕು ಅಂತ ತೊಗೋತಾ ಇದ್ದೀನಿ ನಾನು. ಸೊ ಅದನ್ನು ಬಂದುಬಿಟ್ಟು ಸೊ ಯಾವ ಡೇಟ್ ತನಕ ಅಂದರೆ 6ನೇ ತಾರೀಕು ತನಕ ತೊಗೊಂಡಿದ್ದಾರೆ, ಹಾಗಾಗಿ 6 ಡೇಟ್ ಅಂತ ತೊಗೋತಾ ಇದ್ದೀನಿ. ಸೊ ಒನ್ಸ್ ಈ ರೀತಿ ಕಂಪ್ಲೀಟಾಗಿ ಎಲ್ಲ ಎಂಟ್ರಿಯನ್ನು ಮಾಡ್ದೆ, ಅಂದರೆ ಯಾವ ಡೇಟಿಗೆ ಅಪ್ಲೈ ಮಾಡಿದ್ದಾರೆ, ಯಾವ ಲೀವನ್ನು ಪಡ್ಕೊಂಡಿದ್ದಾರೆ, ಸ್ಯಾಂಕ್ಷನ್ ಡೇಟ್ ಏನು, ಸ್ಯಾಂಕ್ಷನ್ ನಂಬರ್ ಏನು, ಯಾವ ಡೇಟಿಂದ ಯಾವ ಡೇಟಿಗೆ ಲೀವನ್ನು ಅಪ್ಲೈ ಮಾಡಿದ್ದಾರೆ ಅಂತ ಅಂದ ತಕ್ಷಣ ಇಲ್ಲಿ ಕಂಪ್ಯೂಟ್ ನಂಬರ್ ಆಫ್ ಡೇಸ್ ಅಂತಿದೆ ನೋಡಿ. ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಎಂಪ್ಲಾಯ್ ತೊಗೊಳುತ್ತೆ. ಅಂದರೆ 3ನೇ ತಾರೀಕಿನಿಂದ 6ನೇ ತಾರೀಕು ಇವ್ರು ಪಡ್ಕೊಂಡಿದ್ದಾರೆ, ಒಟ್ಟಾರೆ 4 ಡೇ ಲೀವನ್ನು ತೊಗೊಂಡಿದ್ದಾರೆ. ಸೊ ಇದು 4 ಡೇಸ್ ಅಂತೇಳಿ ಏನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಸಿಸ್ಟಮ್ ಏನು ಮಾಡುತ್ತೆ, ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಒನ್ಸ್ ಆದಮೇಲೆ ರೀಸನ್ ಫಾರ್ ಲೀವ್ ಅಂತಿರುತ್ತೆ. ರೀಸನ್ ಫಾರ್ ಲೀವ್ನಲ್ಲಿ 3 ಆಪ್ಷನ್ ಇದೆ. ಡೊಮೆಸ್ಟಿಕ್ ಇದೆ, ಮೆಡಿಕಲ್ ಇದೆ, ಪರ್ಸ್ನಲ್ ಇದೆ. ಯೂಶ್ವಲಿ ಪ್ರತಿಯೊಬ್ಬರು ಕೊಡ್ತಾ ಇರೋದು ಪರ್ಸ್ನಲ್ ಅಂತ ಕೊಡ್ತಾ ಇದ್ದಾರೆ, ಪರ್ಸ್ನಲ್ ಅಂತ ಕೊಡಿ. ಇನ್ ಕೇಸ್ ನೀವು ಮೆಡಿಕಲ್ ಅಥವಾ ಬೇರೆ ಡೊಮೆಸ್ಟಿಕ್ ಅಂತ ತೊಗೊಂಡಾಗ ಇಲ್ಲಿ ರೀಸನ್ಸ್ ಬರುತ್ತೆ. ಈಗ ಪರ್ಸ್ನಲ್ ಅಂದ್ಕೊಂಡ್ರೆ ಯಾವುದೇ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಹಾಗಾಗಿ ಮೆಡಿಕಲ್ ಇನ್ ಕೇಸ್ ಯಾರಿಗೋ ಹೆಲ್ತ್ ಇಶ್ಯೂ ಇರುತ್ತೆ, ಮತ್ತೊಂದಿರುತ್ತೆ, ಅವ್ರು ಒಂದು 6 ಮಂತ್ ತನಕನೂ ಕೂಡ ಅಥವಾ 5 ಮಂತು 6 ಮಂತು ಅಪ್ಲೈ ಮಾಡ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಏನು ಮಾಡೋಕ್ಕಾಗುತ್ತೆ, ಮೆಡಿಕಲ್ ಸರ್ಟಿಫಿಕೇಟನ್ನು ನಾವು ಕಂಪಲ್ಸರಿ ಏನು ಮಾಡಬೇಕಾಗುತ್ತೆ, ಅಪ್ಲೈ ಮಾಡಬೇಕಾಗುತ್ತೆ, ಅಂದರೆ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ, ಮೆಡಿಕಲ್ ಸರ್ಟಿಫಿಕೇಟ್ ಸಬ್ಮಿಟೆಡ್ ಅಂತೇಳಿ. ಇನ್ ಕೇಸ್ ರೀಸನ್ ಫಾರ್ ಲೀವ್ನಲ್ಲಿ ನೀವು ಪರ್ಸ್ನಲ್ ಬಿಟ್ಟು ಮೆಡಿಕಲ್ ಅಂತ ತೊಗೊಂಡಿದ್ರೆ ಅದು ಕಂಪಲ್ಸರಿ ಮ್ಯಾಂಡೇಟರಿ ಆಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ನೀವು ಮೆಡಿಕಲ್ ಸರ್ಟಿಫಿಕೇಟನ್ನು ತೊಗೊಳ್ಬೇಕಾಗುತ್ತೆ. ಹಾಗಾಗಿ ಪರ್ಸ್ನಲ್ ಅಂತ ಮಾಡಿದ್ರೆ ಅದು ಅವಶ್ಯಕತೆ ಬರೋಲ್ಲ. ಇನ್ ಕೇಸ್ ನೀವು ಮೆಡಿಕಲ್ ಅಂತ ತೊಗೊಂಡ್ರೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಡೊಮೆಸ್ಟಿಕ್ ಅಂತ ಬಂದರೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಅಂತ ಕೇಳ್ಕೊಂಡ್ಬಿಟ್ಟು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸರಿನಾ? ಸೊ ಒನ್ಸ್ ಇದೆಲ್ಲ ಕಂಪ್ಲೀಟ್ ಆದ ತಕ್ಷಣ ಯಾವ ಸ್ಟೇಟ್ ಅನ್ನೋದು ಇರುತ್ತೆ, ಆ ಸ್ಟೇಟ್ ಯಾವುದಿದೆ, ಕರ್ನಾಟಕ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಡಿಸ್ಟಿಕ್ ಅಂದರೆ ಈಗ ಇನ್ ಕೇಸ್ ಅವ್ರು ಲೀವ್ ಮೇಲೆ ಹೋದಾಗ ಅವ್ರ ಅಡ್ರೆಸ್ ಕೇಳ್ತಾ ಇರ್ತಾರೆ, ಅಂದರೆ ನೀವು ಒಂದು ಮ್ಯಾನ್ಯುವಲಿ ಫಾರ್ಮ್ನಲ್ಲಿ ಫಿಲಪ್ ಮಾಡಿಕೊಡ್ತಾ ಇರ್ತೀರಿ. ಅವ್ರ ಅಡ್ರೆಸ್ ಅಂದರೆ ನೀವು ಲೀವ್ ಮೇಲೆ ಹೋದಾಗೆ ಆ ಅಡ್ರೆಸ್ನಲ್ಲಿ ಇರ್ತೀರಿ. ಎಮರ್ಜೆನ್ಸಿ ಏನಾದರೂ ಇದ್ದರೆ ಪೋಸ್ಟ್ ಅದು ಮಾಡೋಕ್ಕೆ ಏನೋ ಬೇಕಾಗುತ್ತೆ ಅಂತ ಬರ್ಕೊಂಡಿರ್ತಾರೆ. ಬಟ್ ಇವಾಗೆಲ್ಲ ಮೊಬೈಲ್ ನಂಬರ್ ಆಗಿದೆ, ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ ಕೇಸ್ ಅದನ್ನು ಕೇಳಿದ್ರೆ ಅದನ್ನು ಕೊಡಿ. ಇರಲಿಲ್ಲ ಅಂದರೆ ಯಾವ ಡಿಸ್ಟಿಕ್ನಲ್ಲಿದ್ದಾರೆ ಅದನ್ನೆಲ್ಲ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅಷ್ಟೆಲ್ಲ ಡಾಕ್ಯುಮೆಂಟ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂದರೆ ನಾವೊಂದು ಪೇಪರ್ನಲ್ಲಿ ಅಂದರೆ ಅಥವಾ ಒಂದು ಫಾರ್ಮೆಟ್ ಇದೆ, ಆ ಫಾರ್ಮೆಟ್ನಲ್ಲಿ ಕ್ಲಿಯರಾಗಿ ಬರ್ಕೊಂಡಿರ್ತೀವಿ. ನಿಮ್ಮ ಹೈಯರ್ ಅಥಾರಿಟಿ ಅದನ್ನು ಅಪ್ರೂವ್ ಕೊಟ್ಟಿರ್ತಾರೆ. ಅದನ್ನು ಸ್ಕ್ಯಾನ್ ಮಾಡಿ EST ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟನ್ನು ಇಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ಅಪ್ಲೋಡ್ ಮಾಡಿಬಿಟ್ಟು ಸೇವ್ ಅಂತ ಕೊಡಬೇಕು. ಒನ್ಸ್ ಇದನ್ನು ಅಪ್ಲೋಡ್ ಡಾಕ್ಯುಮೆಂಟ್ ಮಾಡಿಬಿಟ್ಟು ಸೇವ್ ಅಂತ ಕೊಟ್ಟಾಗ
ಈ ರೀತಿ ಏನಾಗುತ್ತೆ, ಇಲ್ಲಿ ಕೆಳಗಡೆ ಓಪನ್ ಆಗುತ್ತೆ ಅದು. ಅಂದರೆ ಯಾವ ಎಂಪ್ಲಾಯ್ ಏನು ಲೀವ್ ತೊಗೊಂಡಿದ್ರೆ ಇಲ್ಲಿ ಕೆಳಗಡೆ ಬರುತ್ತೆ ಅದು. ಒನ್ಸ್ ಇಲ್ಲಿ ನೀವು ಸೇವ್ ಅಂತ ಕೊಟ್ಟಾಗ, ಸೇವ್ ಅಂತ ಕೊಟ್ಟಾದ ತಕ್ಷಣ ಇಲ್ಲಿ ಎಂಪ್ಲಾಯ್ ನೇಮ್ ಬಂದಾಗ ಇಲ್ಲಿ ಆಪ್ಷನ್ ಬರುತ್ತೆ ನೋಡಿ, ಅಪ್ರೂವ್ ಅಂಥೇಳಿ. ಅಂದರೆ ಇಲ್ಲಿ ನೀವು ಅಪ್ರೂವ್ ಅಂತ ಕೊಟ್ಟರೆ ಒಟ್ಟಾರೆ ನಿಮ್ಮ HRMSನಲ್ಲಿ ಅವ್ರು ಎಷ್ಟು ಲೀವನ್ನು ಪಡ್ಕೊಂಡಿರ್ತಾರೆ, ಪ್ರೆಸೆಂಟ್ ನಿಮ್ಮ ಕಡೆ ಎಷ್ಟು ಲೀವ್ ಇದೆ ಅದು ಏನಾಗುತ್ತೆ ಆಟೋಮೆಟಿಕ್ಕಾಗಿ ಡೆಬಿಟ್ ಆಗುತ್ತೆ. ಸೊ ಈ ರೀತಿಯಾಗಿ ಯಾವುದೇ ಒಂದು ಎಂಪ್ಲಾಯ್ ಅರ್ನಿಂಗ್ ಲೀವ್ ಪಡ್ಕೊಂಡಿರ್ಬೋದು, ಪೆಟರ್ನಿಟಿ ಲೀವ್ ಪಡ್ಕೊಂಡಿರ್ಬೋದು, ಮೆಟರ್ನಿಟಿ ಲೀವ್ ಪಡ್ಕೊಂಡಿರ್ಬೋದು, ಅಥವಾ ಹಾಫ್ ಪೇ ಲೀವ್ ಪಡ್ಕೊಂಡಿರ್ಬೋದು, ಯಾವುದೇ ಲೀವನ್ನು ಪಡ್ಕೊಂಡಿದ್ದಾಗ ಕಂಪ್ಲೀಟಾಗಿ HRMSನಲ್ಲಿ ನಾವೇನು ಮಾಡಬೇಕಾಗುತ್ತೆ, ಅದನ್ನು ಡೆಬಿಟ್ ಮಾಡಬೇಕಾಗತ್ತೆ. ಸೊ ಡೆಬಿಟ್ ಮಾಡಬೇಕಾದ್ರೆ ಈ ರೀತಿಯಾಗಿ ಯಾವುದೇ ಒಂದು ಎಂಪ್ಲಾಯ್ದು ಹಾಫ್ ಪೇ ಲೀವ್, ಅರ್ನಿಂಗ್ ಲೀವ್, ಬೇರೆ ಬೇರೆ ಲೀವ್ ಯಾವುದೇ ಲೀವ್ ಅವ್ರು ಪಡ್ಕೊಂಡಿದ್ದರೆ ಅದನ್ನು HRMSನಲ್ಲಿ ನಾವೇನು ಮಾಡ್ಬೋದು, ಡೆಬಿಟ್ ಮಾಡ್ಬೋದು ಅಥವಾ ಮೈನಸ್ ಮಾಡ್ಬೋದು ಅಂಥೇಳಿ ಈ ರೀತಿಯಾಗಿ ಎಂಪ್ಲಾಯ್ದನ್ನು ಮಾಡ್ತಾರೆ. ಕೆಲವು ದಿನ ಕೆಳಗಡೆ ಒಬ್ರು ಯಾರೋ ಕಮೆಂಟ್ ಮಾಡಿ ಹೇಳಿದರು, ದಯವಿಟ್ಟು HPL ಅನ್ನು ಯಾವ ರೀತಿ ಡೆಬಿಟ್ ಮಾಡ್ತಾರೆ ತೋರಿಸಿ ಅಂತೆ. ಆಗ ನೀವು ಪರ್ಟಿಕ್ಯುಲರ್ ಲೀವನ್ನು ಕೂಡ ಹಾಫ್ ಪೇ ಲೀವ್ ಅಂತ ತೊಗೊಂಡು ತೋರಿಸ್ತಾ ಇದ್ದೀನಿ. ಸೊ ಇದೇ ಥರ ವೀಡಿಯೋಗಳಿಗಾಗಿ ಇನ್ನಷ್ಟು ವೀಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಲೋಕೇಶ್ ಕನ್ನಡ ಅಂತೆ. ಆ ಚಾನಲನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಅಥವಾ ನಿಮಗೆ ಇನ್ನಷ್ಟು ಯಾವುದಾದ್ರೂ ವೀಡಿಯೋಗಳು ಬೇಕಾಗಿದ್ದರೆ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ನಿಮಗೆ ಬೇಕಾಗಿರೋಂಥ ವೀಡಿಯೋಗಳನ್ನು ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡ್ತೀನಿ. ಓಕೆನಾ? ಥ್ಯಾಂಕ್ ಯು.